ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ದಾವಣಗೆರೆಯ ಮೆಹಬೂಬೆ ಇಲಾಹಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಸತತ 3ನೇ ಬಾರಿಗೆ 9 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ನಮ್ಮ ದಾವಣಗೆರೆ ತಾಜ್ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಇವತ್ತು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಇವರು. ನಾವು ಎಲ್ಲ ರಾಜಕೀಯ ಸ್ಟಾರ್ಟ್ ಮಾಡಿದಾಗ ಸೋಷಿಯಲ್ ವರ್ಕ್ ಮಾಡಿಸ್ತಾ ಇರ್ಬೇಕಾದ್ರೆ ನಾವು ಭಾಳ ಸರ್ತಿ ಅನೌನ್ಸ್ ಮಾಡಿದ್ದೀವಿ. ನಾವು ಯಾರು ಬಂದು ಮದುವೆ ಆಗ್ರಿ, ಮದುವೆ ಮಾಡೋಣ ನಾವೆಲ್ಲರೂ ಸೇರ್ಕೊಂಡು ಅಂತ. ಮುಸ್ಲಿಂ ಹಾಸ್ಟೆಲ್ ಅಧ್ಯಕ್ಷ ಆಗಿದ್ದೆ ನಾನು. ಆವಾಗೂ ನಾನು ಭಾಳ ಪ್ರಯತ್ನ ಮಾಡಿದೆ, ಎಲ್ಲ ಒಂದು ಆದಷ್ಟು ಜಾಸ್ತಿ ಮದುವೆಗಳು ಮಾಡಿಸೋಣ ನಮ್ಮ ಊರಾಗೆ ಅಂತ. ನಮ್ಮ ಊರಾಗ ಯಾರೂ ಮುಂದೆ ಬರ್ತಿದ್ದಿಲ್ಲ ಮದುವೆಗಳು ಮಾಡಿಸ್ಕೊಳಕ್ಕೆ. ಇವತ್ತು MCT ಅವರು ಮುಂದೆ ತಂದು ಅದನ್ನು ದಾವಣಗೆರೆ 9 ಜನಕ್ಕೆ ಹುಡುಕಿ ಮದುವೆ ಮಾಡ್ತಾ ಇರೋದು ಭಾಳ ದೊಡ್ಡ ಕೆಲಸ. ಇದು ಮುಂದಿನ ಇನ್ನೊಂದೇನಪ್ಪ ಅಂದರೆ, ಇದರಲ್ಲಿ ಒಬ್ಬೊಬ್ಬರು ಮದುವೆ ಮಾಡಿದರೆ ಲಕ್ಷಾನುಗಟ್ಟಲೆ ಖರ್ಚು ಬರ್ತಿದೆ ನನ್ನ ಅಂದಾಜು. ಇದು ಎಲ್ಲರೂ ಶೇರ್ ಮಾಡಿದರೆ ನಮ್ಮದೇ ಅವರು ಖರ್ಚಾಗುವಂಥ ದುಡ್ಡನ್ನು ಉಳಿಸ್ದಂಗೆ ಆಗುತ್ತೆ. ಅದು ಅವ್ರಿಗೆ ಬೇರೆ ಕೆಲಸಕ್ಕೆ ಉಪಯೋಗ ಆಗ್ತವೆ. ಸರ್, ಈ ಥರ ಸಂಘ ಸಂಘಟನೆಗಳು ಏನು ಕಾರ್ಯಕ್ರಮಗಳು ಮಾಡ್ತಾರಲ್ಲ, ತಾವೆಲ್ಲ ಹಿರಿಯರು ಸೇರಿ ತಾವು MLCಗಳು ಹಾಕಿದ್ದೀರಿ, ಆಮೇಲೆ ಅಧ್ಯಕ್ಷರಿದ್ದಾರೆ, ಎಲ್ಲರೂ ಸೇರ್ಕೊಂಡು ಒಂದು ಮಾತಾಡ್ಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಬಡವರು ಮದುವೆ ಮಾಡಿದರೆ ಅದು ಉತ್ತಮ ಅಲ್ಲ? ನಾವು ಬಡ ಅಂತ ಯಾವಾಗ ಹೇಳಿಲ್ಲ ನಿಮಗೆ. ನಾವು ಯಾವಾಗಲೂ ರೆಡಿ ಇದ್ವಿ. ದಾದು ಶೆಟ್ ಆಗಲಿ, ನಾವಾಗಲಿ, ಇಲ್ಲಿ ಅನೇಕ ನಮ್ಮ ಸ್ನೇಹಿತರುಗಳು ನಾವು ಮುಂಚಿಂದನೂ ಟ್ರೈ ಮಾಡ್ತಾ ಇದ್ದೀವಿ. ಇವ್ರ ಹತ್ರ ಸಕ್ಸಸ್ ಆಗಿದ್ದಾರೆ. ಎಲ್ಲರೂ ಸಕ್ಸಸ್ ಆಗಬೇಕಂತ ಇರೋಂಗಿಲ್ಲ. MCT ಅವರು ಸಕ್ಸಸ್ ಆಗಿದ್ದಾರೆ. ಅದ್ರಾಗೆ ಅವ್ರಿಗೆ ನಾವು ಫುಲ್ ಕೋಆಪ್ರೇಷನ್ ಮಾಡ್ತೀವಿ. ಎಷ್ಟೇ ಜೊತೆ ಮಾಡಿದರೂ ಸಹಿತ ಎಲ್ಲರೂ ನಮ್ಮ ದಾವಣಗೆರೆಗಿರೋರು ಎಷ್ಟೆಷ್ಟು ಅವ್ರ ಕೈಯಿಂದ ಸಹಾಯ ಮಾಡೋಕ್ಕಾಗ್ತಿತ್ತು ಎಲ್ಲರೂ ಮಾಡೋಕ್ತಾ ಇರ್ತಾರೆ. ಮಾಡೋಕ್ಕೆ ಯಾರು ಮುಂದೆ ಬಂದಿದ್ದಿಲ್ಲ, ಅವ್ರು ಮುಂದೆ ಬಂದಿದ್ದಾರೆ. ಅವ್ರೆಲ್ಲ ವಿಚಾರದಾಗೂ ಅವ್ರ ಜೊತೆಗೆ ನಾವು ಇರ್ತೀವಿ. आज जो MCT टीम के जानिब से जो शादियों का इंतज़ाम किया गया है, हमें तंजीमुल मुस्लिमीन फाउंडेशन सदर अराकीन के जानिब से हमें दिल के अम्मी गैरेंसन का शुक्रिया अदा करती, जो एक अच्छा नेक काम करी इन्होंने. इंशाल्लाह आने वाले दिनों में बड़े पैमाने पर हमें सब जने भी मिल को MLC साहब, ताज प्यालेस दादू साहब, अभी जो अल्लाह ताला जिन्हें नवाजा, सब मिल को बहुत बड़े पैमाने पर करती कर बोल को हमना उम्मीद है. हमें कर सकते हैं आगे चल को सब जने मिल को गाँव की सदे में ये देख उम्मीद रखो इंशाल्लाह. तंजीमुल क्या तो भी तुम्हें क्या तो भी हेल्प करेंगे इन जो शादियां के इंतजाम में? तुम्हें क्या तो भी हमारे पास है नहीं उन्होंने, हमना को पूछे नहीं, खुद मुख्तारी से करे. हमें इनका शुक्रिया अदा करते और आगे जरूरत पड़े आगे चल को है ना ताउन होंगे, हमें कुछ करने का होंगे करते. ಮೊದಲನೇದಾಗಿ ವಿಜಯ ನುಡಿ ಹಾಗೂ ದಾವಣಗೆರೆ ಒನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೇಳ್ತಾ ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ನಮ್ಮ MCT ಅಂದರೆ ಮೆಹಬೂಬ್ ಇಲಾಹಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಇದು 3ನೇ ಬಾರಿಗೆ ನಾವು ಸಾಮೂಹಿಕ ವಿವಾಹವನ್ನು ಮಾಡ್ತಾಯಿದ್ದೀವಿ. 4 ವರ್ಷದ ಮುಂಚೆ ನಾವು ಎಲ್ಲರೂ ಸೇರಿ ನಮ್ಮ ಟ್ರಸ್ಟಿನ ನಮ್ಮ ಸೆಕ್ರೆಟರಿ ಆದಂಥ ಮೊಹಮ್ಮದ್ ಶರೀಫ್ ಸಾಹೇಬರು, ಅಬ್ದುಲ್ ನಾಸಿರ್ ಚಾರ್ಟೆಡ್ ಅಕೌಂಟ್ರವರು, ಹಾಗೂ ಮುಕ್ತಾರ್ ಹಜರತ್, ಹಾಗೂ ಸಮೀರ್ ಇಂಜಿನಿಯರ್ ಸಾಬು, ಹಾಗೂ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ನಾವು ಟ್ರಸ್ಟನ್ನು ಚಾಲನೆ ಮಾಡಿದ್ವಿ. ಆ ಟ್ರಸ್ಟ್ನಲ್ಲಿ ನಮ್ಮ ಉದ್ದೇಶ ಒಂದೇ, ಬಡವರಿಗೆ ಸಹಾಯ ಮಾಡಬೇಕು, ನಮ್ಗೆ ಆಗದಷ್ಟು ಸಹಾಯವನ್ನು ಬಡವರಿಗೆ ಮಾಡ್ತಾನೇ ಇರಬೇಕಂತ ಯೋಚನೆ ಮಾಡಿ ನಾವು ಈ ಸಂಸ್ಥೆಯನ್ನು ಮಾಡಿದ್ವಿ. ತದನಂತರ ಭಾಷಾನಗರ 6ನೇ ಕ್ರಾಸ್ನಲ್ಲಿರುವ ಮೆಹಬೂಬ್ ಇಲಾಹಿ ಹಾಸ್ಪಿಟಲ್ ಅಂತ ಮಾಡಿ ಅಲ್ಲಿ ಬಡವರಿಗೆ ಸುಮಾರು 3-4 ವರ್ಷದಿಂದ ಸಹಾಯನೂ ಮಾಡ್ತಾಯಿದ್ದೀವಿ. ಅತಿ ಕಡಿಮೆ ವೈದ್ಯಕೀಯ ಶುಲ್ಕ ಹಾಗೂ ಅತಿ ಕಡಿಮೆಯ ದರದಲ್ಲಿ ಔಷಧಿಗಳನ್ನು ಕೊಡ್ಕೊತ ಬರ್ತಾ ಮುಂದಿನ ದಿನಗಳಲ್ಲಿ ಒಂದು ಮದುವೆ ಮಾಡಬೇಕಂತ 2023ರಲ್ಲಿ ಯೋಚನೆ ಮಾಡಿದಾಗ ಇದೇ ತಾಜ್ ಪ್ಯಾಲೇಸ್ನಲ್ಲಿ ನಾವು 7 ಸಾಮೂಹಿಕ ವಿವಾಹ ಮಾಡಿದ್ವಿ. ಮತ್ತು 2024ರಲ್ಲಿ 9 ಜೋಡಿ ಸಾಮೂಹಿಕ ವಿವಾಹ ಮಾಡಿದ್ವಿ. ಮತ್ತು ಇವತ್ತೊಂದು ದಿನ 2025ರಲ್ಲಿ 9 ಜೋಡಿ ಸಾಮೂಹಿಕ ವಿವಾಹವನ್ನು ನಾವು ಮಾಡ್ತಾಯಿದ್ದೀವಿ. ಸರ್, ನೀವು ಬರೀ ನಿಮ್ಮ ಟ್ರಸ್ಟಿಂದ ಆಸ್ಪತ್ರೆ, ಮದುವೆಗಳು ಇದನ್ನೇ ಮಾಡ್ತಿರೋ, ಬರೀ ಏನಾದರೂ
ಮಕ್ಕಳು ಓದೋದ್ ಕಡೆ ಅಂದ್ರೆ ಎಜುಕೇಶನ್ಗೆ ಏನಾದರೂ ನೀವು ಒತ್ತು ಕೊಡ್ತಾ ಇದ್ದೀರಾ? ಭಾಳ ಒಳ್ಳೆ ಇದು ಕೇಳಿದರೆ, ನಮ್ಮ MCT ಕೆಳಗೆ ಲೋಗೋನೇ ಇದೆ, ಎಜುಕೇಷನ್, ಚಾರಿಟಿ ಹಾಗೂ ಹೆಲ್ತ್ ಅಂತ. ಹೆಲ್ತ್ ಅಂತೂ ನಾವು ಹೆಲ್ತ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಚಾರಿಟಿ ಇದೆ ಮದುವೆ ಮಾಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಎಜುಕೇಷನಿಗೆ ನಾವು ಎಲ್ಲ ಒಂದು ಯೋಚನೆ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಏನಾದರೂ ಒಂದು ಅವರು ಗುರಿ ಮುಟ್ಟೋ ಮಟ್ಟ ನಾವು ಕೆಲಸ ಮಾಡಬೇಕಂತ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಆ ಕೆಲಸ ನಾವು ಮಾಡೇ ಮಾಡ್ತೀವಿ. ಸರ್, ಈ ನೀವು ಏನಾಗಿದೆ ಹಣಕ್ಕೆ ಮದುವೆಗೆ ಏನು ಹಣ ಖರ್ಚು ಮಾಡಿದ್ದೀರಲ್ಲ, ಇದು ಏನು ದಾನಿಗಳಿಂದ ಬಂದಿರೋದು, ಏನು ನಿಮ್ಮ ಟ್ರಸ್ಟ್ ನೀವು ಎಷ್ಟು ಜನ ಇದ್ರಲ್ಲ ಅಷ್ಟೇ ಏನು ಹಾಕಿರೋದು, ಯಾವ ಥರ ಇದು ನೀವು ಹಣ ಮ್ಯಾನೇಜ್ ಮಾಡಿದ್ದೀವಿ? ಈಗ ಪ್ರತಿ ವರ್ಷ ನಾವು ಮಾಡ್ತಾನೆ ಇದ್ದೀವಿ, ದೊಡ್ಡ ದೊಡ್ಡ ಮಟ್ಟದಲ್ಲೇ ನಾವು ಮದುವೆ ಮಾಡ್ತಾ ಇದ್ದೀವಿ. ಭಾಳಷ್ಟು ಜನ ಯೋಚನೆ ಮಾಡ್ತಾ ಇದ್ದಾರೆ, ಇವ್ರ ದುಡ್ಡು ಎಲ್ಲಿಂದ ಬರ್ತಾ ಇದೆ, ಸರ್ಕಾರದಿಂದ ಏನಾದರೂ ಬರ್ತಿದೆಯಾ, ಬೇರೆ ಕಡೆಯಿಂದ ಏನಾದರೂ ಬರ್ತಾ ಇದೆಯಾ ಅಂತ. ನಾನು ಹೇಳೋದು ಒಂದೇ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದರೆ ಒಳ್ಳೆಯ ಉದ್ದೇಶಕ್ಕೆ ಅಲ್ಲಾನೇ ಸಹಾಯ ಮಾಡ್ತಾನೆ. ನಾವು ಎಷ್ಟೇ ನಾವು ಪ್ರಯತ್ನ ಪಟ್ವಿ, ಏನೇ ಮಾಡೋಕ್ಕೆ ಹೋದರೂ ಆ ದೇವ್ರು ಮೆಚ್ಚಬೇಕು, ಆ ದೇವ್ರು ಮೆಚ್ಚಂಥ ಕೆಲಸ ಮಾಡಬೇಕಂತ ನಾವು ಯೋಚನೆ ಮಾಡಿ ಮೊದಲೇ ಒಂದು 5 ಮದುವೆ ಮಾಡೋಂಥ ಯೋಚನೆ ಮಾಡಿದ್ವಿ. ಆ 5ರಿಂದ 7 ಆಯ್ತು, 7ರಿಂದ 9 ಆಯ್ತು. ಮೊದಲೇ ನಾವು ಟ್ರಸ್ಟ್ನವರೆಲ್ಲ ಕುತ್ಕೊಂಡು ಇಷ್ಟು ಬಜೆಟ್ ಆಗುತ್ತೆ, ಒಂದು 20 ಲಕ್ಷ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ನಮ್ಮದೇ ಟ್ರಸ್ಟಿಗಳು ನಾವು ಒಂದು 18 ಜನ ಸೇರಿ ಒಂದು 10-12 ಲಕ್ಷ ರೂಪಾಯಿ ನಾವೇ ಹಾಕ್ತೀವಿ ಕೈಯಿಂದ, ಬೇರೆ ಯಾರ ಹತ್ರನೂ ನಾವು ಇಸ್ಕೊಳ್ಳಲ್ಲ. ಉಳ್ಕಿದ್ದು ನಮ್ಮ ಸ್ನೇಹಿತರು, ನಾವು ಯಾರಿಗೂ ಕೇಳಲ್ಲ. ಯಾರು ನಮ್ಮ ಮಾತು ಕೇಳ್ತಾರೆ, ನಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಅಂಥವ್ರಿಗೆ ನಾವು ಕೇಳ್ತೀವಿ. ಅವರು ಒಬ್ಬರು ನಮ್ಮ ಈ ಶಾದಿ ಮೇಲ್ ತಾಜ್ ಪ್ಯಾಲೇಸ್ ಅವರು ಫ್ರೀಯಾಗಿ ಕೊಡ್ತಾರೆ, 3 ವರ್ಷದಿಂದನೂ ಕೊಡ್ತಾ ಇದ್ದಾರೆ. ಒಬ್ಬರು ಏನೇನು ಸಹಾಯ ಬೇಕು ಅಂತ ಕೇಳಿ ಅವರೇ ಮಾಡ್ತಾ ಇರ್ತಾರೆ.